ಸಹಿಸಿಕೊಳ್ಳುವ ಸಂಧಾನ ಮಾರ್ಗವ ತೊರೆದು ಸೆಣಸುತ್ತಲೇ ಸತ್ತೆಯಲ್ಲೋ ಸುಲ್ತಾನ. ಸಹಿಸಿಕೊಳ್ಳುವ ಸಂಧಾನ ಮಾರ್ಗವ ತೊರೆದು ಸೆಣಸುತ್ತಲೇ ಸತ್ತೆಯಲ್ಲೋ ಸುಲ್ತಾನ. ಅಕ್ಕಪಕ್ಕದವರೆಲ್ಲರೂ ಒಪ್ಪಂದಕ್ಕೆ ಒಪ್ಪಿ ಪರಕೀಯರನ್ನಪ್ಪಿಕೊಂಡಾಗ ಸೆಟದೇಕೆ ನಿಂತೆ ನೀ ಒಂಟಿಯಾಗಿ. ವಯಸ್ಸಿತ್ತು, ಕನಸಿತ್ತು, ಕಸುವಿತ್ತು, ವಯಸ್ಸನ್ನೂ ಮೀರಿದ ಕಸುಬುದಾರಿಕೆ ಇತ್ತು. ಆದರೂ ಸಾವಿಗೆ ಸವಾಲು ಹಾಕಿ ಸಂಚಿನ ಸಂಚಕಾರದ ವಂಚನೆಗೆ ಒಡ್ಡಿದರೂ ಓಡಿ ಹೋಗದ ನಿನ್ನದು ವೀರಮರಣ. ನಿನ್ನ ನಾಡಲ್ಲಿ ನೀ ಕಂಡ ಕನಸುಗಳು ಕೈಗೂಡುತ್ತಿರುವಾಗ ಬಿಟ್ಟು ಹೋಗಬಾರದಿತ್ತಯ್ಯ ನೀನು ಅಷ್ಟು ಬೇಗ. ಅವರಾಸೆಗೆ ಅಡ್ಡಿಯಾಗದೆ ಆಂಗ್ಲರೆದುರಿಗೆ ಅಡಿಯಾಳಾಗಿ ಬಿಟ್ಟಿದ್ದರೆ ಕೊಟ್ಟು ಬಿಡುತ್ತಿದ್ದರಲ್ಲವೇ ನಿನ್ನ ಆಡಳಿತವ ಮರಳಿ ನಿನಗೆ. ಮೇಲಣ ಮರಾಠರು ಮತ್ತು ನೆರೆಯ ನಿಜಾಮನು ಆಂಗ್ಲರನ್ನಪ್ಪಿ ಒಪ್ಪಿಕೊಂಡಿದ್ದಕ್ಕೆ ಅವರ ತಲೆಮಾರುಗಳಿನ್ನೂ ತೇರುತ್ತಿರುವರು ನೋಡು ಸಿರಿತನದ ಸುಪ್ಪತ್ತಿಗೆಯಲ್ಲಿ. ನೀನೇಕೆ ಅಷ್ಟು ಅವಸರಿಸಿದೆ? ಆವರಿಸಿಕೊಂಡಿರಬೇಕು ನಿನ್ನ ಹುಲಿತನದ ಹೆಜ್ಜೆ ಗುರುತುಗಳು. ಹೋಗಬಾರದಿತ್ತು ನೀನು ಹೊಂಗನಸುಗಳ ಹೂತಿಟ್ಟು. ನಿನ್ನೊಳಗಿದ್ದ ಅಗಾಧ ಯೋಜನೆಗಳು, ಅಪಾರ ಅಧ್ಯಯನಾಸಕ್ತಿ, ಆಡಳಿತದ ಕನಸುಗಳು ಮತ್ತು ಆಧುನಿಕತೆಯ ಆವಿಷ್ಕಾರಗಳೆಲ್ಲವೂ ಅತಿಕ್ರಮಿಸಲಿಲ್ಲವೇ ನಿನ್ನ ಅತಿಯಾದ ಆತ್ಮವಿಶ್ವಾಸವ? ದಿನ ದಿನವೂ ಯುದ್ಧ ದಾಳಿಗಳೆಂಬ ದಗದಗಿಸುವ ಮನದೊಳಗೆ ಹೇಗೆ ಮೂಡಿ ಬರುತ್ತಿದ್ದವು ಕೋಟೆ ವಿನ್ಯಾಸದ ವಾಸ್ತು ವಿಷಯಗಳು. ಪ್ರತಿದಿನವೂ ಪ್ರಕ್ಷುಬ್ಧತೆಯಲ್ಲಿ ಪರಿತಪಿಸುವ ಪ್ರಜ್ಞೆಯಲ್ಲಿ ಅದೇಗೆ ತೂರಿ ಬರುತ್ತಿದ್ದಯ್ಯ ನಿನಗೆ ತಂತ್ರಜ್ಞಾನದ ಸೆಳಹುಗಳು. ವಿಕ್ಷಿಪ್ತತೆಯಲ್ಲಿ ವಿಚಲಿತಗೊಂಡು ವಿರಮಿಸದ ಮನದೊಳಗೆ ಒಡಮೂಡುತ್ತಿದ್ದವಾದರೂ ಹೇಗೆ ವಿಜ್ಞಾನದ ವಿಚಾರಗಳು. ಇವೆಲ್ಲವುಗಳ ಈಡೇರಿಸಲಾದರೂ ನೀನಿರಬೇಕಿತ್ತು. ಆದರೆ ಹಠದ ಹೂಡಿಕೆಯಲ್ಲಿ ಹುಟ್ಟಿದ ಹುಲಿ ಹಮ್ಮಿನ ಹೈದ ನೀನು. ಹೆದರಿಕೆಯನ್ನೇ ಹೆದರಿಸುವಷ್ಟು ಹರಿವಿನದೆಯ ಹೃದಯವುಳ್ಳವನು ನೀ. ಹೊಸದ ಹೊಂಗನಸುಗಳು ಹೊಡೆಯೊಡೆದು ಹದಗೊಳ್ಳುವ ಮುನ್ನ ಹೋರಾಡುತ್ತಲೇ ಹೊರಟು ಹೋದೆಯಲ್ಲೋ ನೀನು. ಕುರಿಯಂತೆ 1000 ವರ್ಷ ಬೇಡ, ಹುಲಿಯಂತೆ ನಿಮಿಷ ಬದುಕಿದರೆ ಸಾಕು ಎಂಬ ನಿನ್ನ ಹಮ್ಮಿನ ನುಡಿಯಂತೆಯೇ ನುಗ್ಗಿ ನುಂಗಿಬಿಟ್ಟೆಯಲ್ಲೋ ಚರಿತ್ರೆಯ ಚಿತ್ರಣಗಳನ್ನು. ದಶಕಗಳಷ್ಟು ಕಾಲ ದಣಿವರೆಯದೇ ಹೋರಾಡಿ ಆಂಗ್ಲರ ಒಳ ಉಡುಪು ಹುರುಪುಗಳೆಲ್ಲವನ್ನೂ ಒದ್ದೆಯಾಗುವಂತೆ ಮಾಡಿದ ಧೀರೋದ್ದಾತ ದುಡಿಮೆಗಾರನು ನೀನು. ಹಾಗೆಯೇ ನಿನ್ನ ನೆಲದ ಜನಪದರ ಜಗತ್ತಿನಲ್ಲಿ ಜೀವಂತ ಲಾವಣಿಯಾಗಿಬಿಟ್ಟೆ. ಇಂದಿಗೂ ನೀ ಕಂಡ ಕನಸಿನ ಯೋಜನೆಗಳು ಎದುರಾಗುತ್ತಲಿವೆ ಹೆಜ್ಜೆ ಹೆಜ್ಜೆಗೂ. ಉಳ್ಳವರ ಉಂಬಳಿ ಭೂಮಿಯ ಪಡೆದು ಸೇನೆಗೆ ಸೇರಿದ ಸಣ್ಣ ಜಾತಿಯ ಸೈನಿಕರಿಗೆ ನೆಲ ನೀಡಿದ ನಿಜನಾಯಕನ ಮರೆಯಲಾದೀತೆ. ಮೈಸೂರಿನಿಂದ ಬೆಂಗಳೂರೆಡೆಗೆ ನೀ ಹಾಕಿದ ಹೆದ್ದಾರಿಯ ಗುರುತುಗಳು ಹಿರಿದಾಗುತ್ತಲಿವೆ ನೋಡು. ರೇಷ್ಮೆ ನಾಡಾಗಿಸಲು ನೀ ಕಂಡ ಕನಸಿನ ಬೀಜಗಳು ಹೆಮ್ಮೆಯ ಹೆಮ್ಮರಗಳಾಗಿವೆ ಇಂದು. ಚನ್ನವ ಪಟ್ಟಣವ ಗೊಂಬೆಯ ಊರಾಗಿಸಲು ದುಡಿದ ಉದ್ದಿಮೆದಾರನನ್ನು ಉಪೇಕ್ಷಿಸಲಾಗುತ್ತದೆಯೇ? ಕನ್ನಂಬಾಡಿಯಲ್ಲಿ ಕಟ್ಟೆಯ ಕಟ್ಟಲು ನೀ ಕನಸಿದ ಕಲ್ಲು ಶಾಸನದ ಸಾಕ್ಷಿಯಾಗಿ ನಿಂತಿದೆ ನೋಡು. ಜಗತ್ತಿಗೆ ಕ್ಷಿಪಣಿ ತಂತ್ರಜ್ಞಾನವ ತೋರಿಸಿಕೊಟ್ಟ ದೂರಗಾಮಿ ದೊರೆಯ ಕಡೆಗಣಿಸಲಾದೀತೆ. ಇವತ್ತಿಗೂ ಉಳಿದ ನಿನ್ನ ಯೋಜನೆಗಳೇ ಇಷ್ಟಾದರೆ ಕುಡಿಯೊಡೆದೆಯೇ ನಿನ್ನೊಡನೆ ಕಮರಿ ಹೋದ ಕನಸುಗಳೆಷ್ಟಿರಬೇಕು. ಇರಬೇಕಿತ್ತು ನೀನು ಇಲಿಯಾಗಿಯೋ ಹುಲಿಯಾಗಿಯೋ ತುಡಿವ ಜನರ ದರ್ದಿಗಾಗಿ. ಟಿಪ್ಪು ಎಂಬ ಕನಸಿಗನೇ ನೀನೇನಾದರೂ ಅನ್ಯಧರ್ಮೀಯನಾಗಿದ್ದರೆ ಪ್ರತಿ ವೃತ್ತಗಳಲ್ಲೂ ನಿನ್ನ ಪ್ರತಿಮೆಗಳು ಪುಟಿದೆದ್ದು ನಿಲ್ಲುತ್ತಿದ್ದವು. ಆದರೆ ನೀ ಮನುಷ್ಯನಾಗಿ ಬಿಟ್ಟೆ. ಹಾಗಾಗಿ ಸಹಜ ಮನುಷ್ಯತ್ವದ ಗುಮಾನಿ ಗಿರಕಿ ಹೊಡೆಯುತ್ತಲೇ ಇರುತ್ತದೆ ಗತಿಸಿದ ಸತ್ಯದ ಗಾಯಗಳ ಮೇಲೆ. ಸತ್ತು ಬದುಕಿರುವ ನಿನ್ನ ಇತಿಹಾಸ ಪುಟಗಳನ್ನು ಗುಟ್ಟುಗಳ ಬಿಟ್ಟು ಪ್ರಾಂಜಲತೆಯಿಂದ ತಿರುವಿದರೆ ದೃಷ್ಟಿಯಿಟ್ಟು ಚೀತ್ಕರಿಸುವ ಚರಿತ್ರೆಗೊಂದು ಚಾಟಿಯೇಟು. ಚೀತ್ಕರಿಸುವ ಚರಿತ್ರೆಗೊಂದು ಚಾಟಿಯೇಟು. ಕನಾ ವಿಜಯಕುಮಾರ, ಶಿಕಾರಿಪುರ.